ನಮಸ್ಕಾರ. ನಳಿನಿಸ್ ಕ್ವಿಝಿನ್ ಕಾರ್ಟಲ್ಲಿ ಇವತ್ತು ನಾವು ದರ್ಶಿನಿ ಹೋಟ್ಲಲ್ಲೆಲ್ಲ ಖಾಲಿ ದೋಸೆ ತಿಂದಿರ್ತೀವಲ್ಲ, ಅದು ಮನೆಯಲ್ಲೇ ಅದೇ ಥರನೇ ಹೇಗೆ ಮಾಡೋದು ಅಂತ ನೋಡೋಣವಾ? ಬನ್ನಿ, ಹಾಗಿದ್ದರೆ ಶುರು ಮಾಡೋಣ. ಅದಕ್ಕೆ ಊಟ ಮಾಡೋ ಅಕ್ಕಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ. ದೋಸೆ ಅಕ್ಕಿನೂ ತೊಗೋಬೋದು. ಅದು 3 ಕಪ್ಪಷ್ಟು ತೊಗೊಂಡು 1 ಕಪ್ ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ, ಅರ್ಧ ಕಪ್ಪು ಅವಲಕ್ಕಿ, ತೆಳು ಅವಲಕ್ಕಿ, ಅರ್ಧ ಕಪ್ಪು ಮಂಡಕ್ಕಿ. ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಅಕ್ಕಿ ಸಪ್ರೇಟಾಗಿ ಮತ್ತು ಬೇಳೆ ಮತ್ತು ಮೆಂತ್ಯ ಸಪ್ರೇಟಾಗಿ ಒಂದು 5-6 ಗಂಟೆ ನೆನೆಸ್ಕೋಬೇಕು. ಮಂಡಕ್ಕಿ ಮತ್ತು ಅವಲಕ್ಕಿ ರುಬ್ಬಕ್ಕೆ ಮುಂಚೆ ತೊಳ್ಕೊಂಡು ಹಾಕ್ಕೊಂಡ್ರೆ ಸಾಕು. ಬೇಳೆ ಎಲ್ಲ ಹಾಕ್ತೀವಲ್ಲ, ಆವಾಗ ಅದ್ರ ಜೊತೆನೇ ಮಂಡಕ್ಕಿ ಮತ್ತು ಅವಲಕ್ಕಿ ಚೆನ್ನಾಗಿ ತೊಳೆದು ಚೆನ್ನಾಗಿ ಹಿಂಡಿ ಅದ್ರ ಜೊತೆಗೆ ರುಬ್ಬಿ ಎಲ್ಲ ಚೆನ್ನಾಗಿ ಕಲಸಿ ರಾತ್ರಿ ಮುಚ್ಚಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ರೆ ಉಬ್ಬಿದ್ರೂ ಚೆಲ್ಲಲ್ಲ. ಬೇಸಿಗೆಯಲ್ಲಿ ನಾನೇನು ಮಾಡ್ತೀನಿ, ಕೆಳಗಡೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಇಡ್ತೀನಿ. ಆವಾಗ ಅದು ಕರೆಕ್ಟಾಗಿರುತ್ತೆ ಟೆಂಪ್ರೇಚರು ಅಂತ, ಕರೆಕ್ಟ್ ಫರ್ಮೆಂಟೇಷನ್ ಆಗುತ್ತೆ ಅಂತ. ಬೆಳಗ್ಗೆ ಎದ್ದಾದಮೇಲೆ ಅದು ಕರೆಕ್ಟಾಗಿ ಎಷ್ಟು ಹದ ಬೇಕೋ ಅಷ್ಟು ಬಂದಿರುತ್ತೆ. ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ನಾನಿಲ್ಲಿ ಕಬ್ಬಿಣದ ತವ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದ್ರ ಮೇಲಾದ್ರೂ ಹಾಕ್ಕೋಬೋದು. ಅದು ಮೀಡಿಯಮ್ ಹೀಟ್ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಒಂಚೂರು ಒರೆಸ್ಕೊಂಡು ಒಂದೊಂದು ಸೌಟ್ ಹಿಟ್ಟು, ತುಂಬ ಉಜ್ಜಬಾರ್ದು. ಇದನ್ನು ಹಾಕಿ ಹಾಗೆ ಬಿಟ್ರೂ ಸಾಕು. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ದೋಸೆ ಹಾಕ್ಕೋಬೋದು. ಇದ್ರದ್ದು ಸ್ಪೆಷಾಲಿಟಿ ಏನು ಅಂದರೆ ಗೂಡಾಗಿ ಬರುತ್ತೆ. ಜಾಲರಿ ಇರುತ್ತಲ್ಲ, ಅದೇ ಥರನೇ ಬರುತ್ತೆ. ಅದರದ್ದೇ ಸ್ಪೆಷಾಲಿಟಿ ಖಾಲಿ ದೋಸೆ ಅಂತಂದರೆ. ಇದಕ್ಕೆ ಬೆಣ್ಣೆ, ತುಪ್ಪ, ಎಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ಸಾಮಾನ್ಯವಾಗಿ ತಿರುಗಿಸಿ ಹಾಕಲ್ಲ. ನನಗೆ 2 ಕಡೆ ರೋಸ್ಟ್ ಆದರೆ ಇಷ್ಟ ಆಗುತ್ತೆ. ಸೊ ನಾನು 2 ಕಡೆನೂ ಕ್ರಿಸ್ಪಾಗಿ ಮಾಡ್ತೀನಿ. ಇದನ್ನು ಚಟ್ನಿ ಜೊತೆ, ಆಲೂಗಡ್ಡೆ ಪಲ್ಯದ ಜೊತೆ, ಇಲ್ಲ ಬಾಂಬೆ ಸಾಗು ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಒಂದು ಸಲ ಮನೇಲಿ ಮಾಡಿ ನೋಡಿ. ನೀವು ರೆಗ್ಯುಲರ್ ದೋಸೆ ಮಾಡ್ತಾನೆ ಇರ್ತೀರ. ಇದು ಒಂದಿನ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಹೇಳಿ. ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರಲಾ? ನಮಸ್ಕಾರ.